ನಾವಿನ್ ಹೋಗಿ ಬರ್ತೀವಿ ಡ್ಯಾಡಿ. ಆಗ್ಲೇ ಹೊರಟ್ಬಿಟ್ರೆ ಅಭಿ? ಒಂದ್ 4 ದಿನ ಇದ್ದು ಹೋಗ್ಬೋದಿತ್ತಲ್ವಾ? ಯಾವ ಮುಖ ಇಟ್ಕೊಂಡಿರ್ತಾರ ಜಯಂತಿ? ಅವನ್ ದಾನ ಕೊಟ್ಟಿರೋ ಮನೇಲಿ ಇದ್ಕೊಂಡು ತಿಂದು ಬಿಸಾಕಿರೋ ಎಂಜಲ್ ತಿನ್ಕೊಂಡು ತನ್ನವ್ರಲ್ದೇ ಇರೋ ಮನುಷ್ಯರ ಮಧ್ಯೆ ಅಭಿ ಹೆಂಡತಿ ಮಕ್ಕಳು ಹೇಗಿರ್ತಾರೆ? ಹೊರಟು ಹೋಗು ಅಭಿ. ಈ ನರಕಕ್ಕಿಂತ ಚಿಕ್ಕ ಮನೆ ಆದ್ರೂ ಗಲಾಟೆ ಚಿಂತೆ ಇಲ್ದೇ ಇರೋ ಆ ಸ್ವರ್ಗ ಮೇಲು. ನಾನು ಕೂಡ ಊರಿಗೆ ಹೋಗ್ತಾ ಇದ್ದೀನಿ. ಈ ರಾಕ್ಷಸರ ಮಧ್ಯೆ ನಾನು ಇರೋಕ್ಕಾಗಲ್ಲ. ಸ್ವಾರ್ಥ ಬಿಟ್ರೆ ಪ್ರಾಣನೇ ಇಲ್ದೇ ಇರೋ ಮೃಗಗಳ ಜೊತೆ ನಾನಿರಲ್ಲ. ಅಪ್ಪ, ನಾನು ಅವಾಗ್ಲಿಂದ ನೋಡ್ತಿದ್ದೀನಿ, ಏನ್ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ? ಇವನೇನೋ ದೊಡ್ಡ ಮಹಾನುಭಾವಂತರ, ನಮ್ಮನ್ನೆಲ್ಲ ಉದ್ಧಾರ ಮಾಡಿರೋಂತರ ಭಾವಿ ಬೀಗ್ರ ಮುಂದೆ ನನ್ನ ಅಣ್ಣನ ಅವಮಾನ ಮಾಡಿದ್ರಿ, ನಮ್ ಮರ್ಯಾದೆ ತೆಗೆದ್ರಿ. ನೀವು ನಿಜವಾಗ್ಲೂ ನಮ್ ಸ್ವಂತ ತಂದೆನಾ? ಅಖಿಲ್, ಹೀಗೇನ ಡ್ಯಾಡಿ ಹತ್ರ ಮಾತಾಡೋದು? ನಾನು ನಮ್ಮಪ್ಪನ ಹತ್ರ ಮಾತಾಡ್ತಿದ್ದೀನಿ, ಸತ್ತೋಗಿರೋ ನಿಮ್ಮಪ್ಪನ ಹತ್ರ ಅಲ್ಲ. ಅಖಿಲ್, ಏನೋ ಮಾತಾಡ್ತಾ ಇದ್ಯಾ? ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅತ್ತೆ? ಇಷ್ಟು ವಯಸ್ಸಾದ್ರೂ ಮಾವನವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ಲ. ನನ್ನೇ ಹೊಡಿತೀಯ? ಹೊಡಿಬೇಕಾಗಿರೋದು ನಿನ್ನಲ್ಲ ಕಣೋ, ನಿನ್ ಹೆಂಡ್ತಿನ. ನೋಡಿದ್ಯಾ ಅಖಿಲ್, ಕೊನೆಗೆ ಎಲ್ರೂ ಸೇರ್ಕೊಂಡು ನಮ್ಮೇಲೆ ಆರೋಪ ಮಾಡಿದ್ರು. ಆ ಕಡೆ ನಿನ್ ಮೇಲ್ ಕೈ ಮಾಡಿದ್ರು, ನನ್ ಮೇಲ್ ತಪ್ಪು ಹೊರಿಸಿದ್ರು. ಅವ್ರನ್ನ ಸುಮ್ನೆ ಬಿಡಬಾರ್ದು, ಏನಾದ್ರೂ ಮಾಡ್ಲೇಬೇಕು. ನಮ್ ಸೇಟ್ ತೀರಿಸ್ಕೋಬೇಕು. ಅವರನ್ನ ನಿರ್ಣಾಮ ಮಾಡೋವರೆಗೂ ನಾನ್ ನಿದ್ದೆ ಮಾಡಲ್ಲ. ಅಬ್ಬಾ, ದೊಡ್ಡ ಬಿರುಗಾಳಿನೇ ಬಂದ್ ನಿಂತಾಗಾಯ್ತು. ಈ ಜಗಳದಲ್ಲಿ ನನ್ನ ಹೆಸರು ಆಚೆ ಬಂದಿಲ್ಲ, ಅದೇ ಸಂತೋಷ. ಇವಾಗ ಏನ್ ನಡೆಯುತ್ತೆ? ಅಖಿಲ್, ಹಾರಿಕಾ, ಅಭಿ, ವಸುನ ಏನ್ ಮಾಡಕ್ ಹೊರಟಿದ್ದಾರೆ? ಹೇಗ್ ಸೇಡ್ ತೀರ್ಸ್ಕೋತಾರೆ? ಭಾವಿ ಬೀಗ್ರ ಮುಂದೆ ನನ್ನ ಅಣ್ಣನ ಅವಮಾನ ಮಾಡಿದ್ರಿ, ನಮ್ ಮರ್ಯಾದೆ ತೆಗೆದ್ರಿ. ನೀವು ನಿಜವಾಗ್ಲೂ ನಮ್ ಸ್ವಂತ ತಂದೆನಾ? ಇಷ್ಟು ವಯಸ್ಸಾದ್ರೂ ಮಾವನವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ಲ. ನಿಜವಾಗ್ಲೂ ಅವನಿಗೆ ಪೌರುಷ ಇದ್ದಿದ್ರೆ ನಮ್ಮ ಹತ್ರ ಕೆಲಸ ಮಾಡ್ತಿರ್ಲಿಲ್ಲ. ನಾಳೆಯಿಂದ ಆ ಫ್ಯಾಕ್ಟ್ರಿಗೆ ನಾವು ಕಾಲೇ ಇಡಲ್ಲ. ಈ ಕ್ಷಣನೇ ನಾವಿಬ್ರು ರಿಸೈನ್ ಮಾಡ್ತಾ ಇದ್ದೀವಿ. ಏನು ಅಂದ್ರೆ, ಊಟ ಮಾಡೋಣ ಬನ್ನಿ. ಮಕ್ಕಳು ತಿಂದಿದ್ದಾಯ್ತಾ? ತಿಂದು ಈಗಷ್ಟೇ ಮಲ್ಕೊಂಡ್ರು. ನೀವು ಮಾಡಿ, ನನ್ಗೆ ಹಸುವಿಲ್ಲ. ಹಸುವಿಲ್ವಾ? ಅಥವಾ ಹಸುವನ್ನೇ ನುಂಗ್ಕೋತಾ ಇದ್ದೀರಾ? ನಮ್ಮೋರು ಅನ್ಕೊಂಡಿರೋರ್ ಮೇಲೆ ಕೋಪ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗ್ ಚೆನ್ನಾಗ್ ಗೊತ್ತು ರೀ. ಇವತ್ತು ನೀವು ಮಾಡಿರೋ ಕೆಲ್ಸಕ್ಕೆ ನನಗ್ ಸಂತೋಷ ಆದ್ರೂ ನೀವೆಷ್ಟು ನೊಂದ್ಕೊಂಡಿದ್ದೀರಾ ಅಂತ ನನಗೆ ಅರ್ಥ ಆಗತ್ತೆ.
ಆಗಿದ್ದೆಲ್ಲ ಮರ್ತ್ಬಿಡಿ. ಮಕ್ಕಳಿಗೆ ಈಗ ಬುದ್ಧಿ ಬೆಳೀತಿದೆ. ಈ ಜಗಳ ಎಲ್ಲ ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಇದರಿಂದ ನಾವ್ ಎಷ್ಟು ದೂರ ಇರ್ತೀವೋ ಮಕ್ಕಳು ಅದನ್ನೆಲ್ಲ ಆದಷ್ಟು ಬೇಗ ಮರ್ತು ಬಿಡ್ತಾರೆ. ನೀವ್ ನೆಮ್ಮದಿಯಾಗಿರಿ. ನಾನು ಯೋಚನೆ ಮಾಡ್ತಾ ಇರೋದು ಇವತ್ತು ಆ ಮನೇಲಿ ನಡೆದಿರೋ ಜಗಳದ ಬಗ್ಗೆ ಅಲ್ಲ ರೀ. ದೂರ ಆಗಿರೋರು ಬೇಡ ರೀ. ನೀವು ಅಷ್ಟು ಹತ್ರದವ್ರಾಗಿಲ್ದೇ ಇದ್ರೆ ಆ ವ್ಯಕ್ತಿ ಅವತ್ತು ಅನ್ನೋಗೆ ಸರ್ಜರಿ ಮಾಡಿಸ್ತಾನೆ ಇರ್ಲಿಲ್ಲ ಅಲ್ವಾ? ಮತ್ತೆ ಆ ವ್ಯಕ್ತಿ ಹತ್ರನೇ ಬಂಡವಾಳಕ್ಕೆ ಹಣ ಕೇಳಿ ಅಂತ ನಾನು ಹೇಳ್ತಿಲ್ಲ. ಅಂಥ ವ್ಯಕ್ತಿಗಳು ಇನ್ನೂ ಇರ್ತಾರಲ್ವಾ, ಅವ್ರ ಹತ್ರ ಕೇಳಿ ತಗೊಳ್ಳೋಣ. ಇಲ್ಲ ವಸುವ್ರೆ, ದುಡ್ಡುಗೋಸ್ಕರ ನಾನು ಯಾರ ಹತ್ರನೂ ಕೇಳಕ್ ಹೋಗಲ್ಲ. ಇನ್ನೆಲ್ಲೂ ಹೋಗೋಕ್ಕೂ ಇಷ್ಟಪಡಲ್ಲ. ನೀನ್ ಕೇಳ್ದೇನೆ ದುಡ್ಡು ಕೊಟ್ರೆ ಪರವಾಗಿಲ್ವಾ ಅಭಿ? ಡ್ಯಾಡಿ, ಮಾವ, ನೀವು ಊರಿಗೋಗಿಲ್ಲ ಡ್ಯಾಡಿ? ಹೋಗ್ಬೇಕು ಅನ್ಸ್ಲಿಲ್ಲ ಅಭಿ. ಏನಾಯ್ತು ಡ್ಯಾಡಿ? ಮನ್ಸಿಗೆ ತುಂಬಾ ನೋವಾಗಿದೆ ಅಭಿ. ಮನುಷ್ಯರು ಯಾಕೀಗ ಬದಲಾಗ್ಬಿಡ್ತಾರೆ? ಸಂಬಂಧಕ್ಕಿಂತ ದುಡ್ಡಿಗೆ ಯಾಕಿಷ್ಟು ಬೆಲೆ ಕೊಡ್ತಾರೋ ಅರ್ಥ ಆಗ್ತಾ ಇಲ್ಲ ಅಭಿ. ಬಸ್ ಹತ್ತೋವಾಗ ನೀವಿಬ್ರು ಆ ಫ್ಯಾಕ್ಟ್ರಿಲಿ ಕೆಲಸ ಬಿಟ್ಬಿಟ್ಟಿದ್ದೀರಿ ಅನ್ನೋ ವಿಷಯ ನೆನಪಾಯ್ತು. ನಾಳೆಯಿಂದ ನಿಮ್ ಪರಿಸ್ಥಿತಿ ಹೇಗೋ ಏನೋ ಅಂತ ವಾಪಸ್ ಬಂದೆ. ನೀನು ವಸು ಮಾತಾಡಿದ ಮಾತುಗಳನ್ನ ಕೇಳಿಸ್ಕೊಂಡೆ. ವಸು ಹೇಳಿದ್ದು ನಿಜ ಅಭಿ. ನೀನ್ ಯಾಕೆ ಒಬ್ರು ಕೈ ಕೆಳಗೆ ಕೆಲಸ ಮಾಡ್ಬೇಕು? ನೀನೇ 100 ಜನಕ್ಕೆ ಕೆಲಸ ಕೊಡ್ಬೋದು. ನಿನಗೆ ಬೇಕಾಗಿರೋ ಬಂಡವಾಳ ನಾನ್ ಕೊಡ್ತೀನಿ, ನೀನ್ ಬಿಸ್ನೆಸ್ ಮಾಡು. ಆ ದುರ್ಬುದ್ಧಿ ಇರೋ ಮಕ್ಕಳಿಗಿಂತ ನೀನ್ ಚೆನ್ನಾಗಿ ಬದುಕಬೇಕು. ನಾಳೆನೆ ನಮ್ಮ ಊರಿಗೆ ಹೋಗೋಣ. ಅಲ್ಲಿರೋ ಹೊಲ ಮಾರಿ ಆ ದುಡ್ಡನ್ನ ನಿನಗೆ ಕೊಡ್ತೀನಿ, ಸರಿನಾ? ಡ್ಯಾಡಿ ಬೇಡ. ಆ ಹೊಲ ನೀವು ಸಂಪಾದನೆ ಮಾಡಿದ್ದು, ಅದು ನಿಮಗೆ ಸೇರ್ಬೇಕು. ಮತ್ತೆ ನಿನ್ ಸಂಪಾದನೆನೆಲ್ಲ ಅವ್ರಿಗೆ ಕೊಟ್ಬಿಟ್ಟಲ್ಲ. ನೀನಾದ್ರೆ ಅವ್ರಿಗೆ ಕೊಡ್ಬೋದು, ನಾನ್ ನಿನಗೆ ಕೊಡ್ಬಾರ್ದಾ? ಡ್ಯಾಡಿ, ಆ ಹೊಲನ ಅಣ್ಣನ್ಗೆ ಅಕ್ಕಿಲ್ಗೆ ಕೊಟ್ಬಿಡಿ, ನನಗೆ ಬೇಡ. ಆ ಹೊಲ ನಿಮ್ ತಾತ ನನ್ ಕೊಟ್ಟಿದ್ದಲ್ಲ ಅಭಿ. ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ನನ್ಗಿಷ್ಟ ಬಂದವ್ರಿಗೆ ಕೊಡ್ತೀನಿ. ಡ್ಯಾಡಿ ಬೇಡ. ಈಗಾಗಲೇ ನಡೀತಾರೋ ಜಗಳ ಸಾಕು. ನನಗೆ ಆ ಹೊಲನ ಕೊಟ್ರೆ ಅಣ್ಣ ಅಖಿಲ್ ನನ್ನ ಮೇಲೆ ಇನ್ನಷ್ಟು ಅಪಾರ್ಥ ಮಾಡ್ಕೊಳ್ತಾರೆ. ನನಗದಿಷ್ಟ ಇಲ್ಲ. ಇವ್ರನ್ನ ಬಿಟ್ಟು ಇವ್ರ ಹೆಸರೇನೋ ಬೋಂಡ. ನೀನ್ ಹೋಗಿ ಬಚ್ಚಿಟ್ಕೋ. ಅವ್ರನ್ನ ಬಿಟ್ಟು ಇವ್ರ ಹೆಸರೇನೋ ಹಾಗಲಕಾಯಿ. ನೀನ್ ಹೋಗಿ ಬಚ್ಚಿಟ್ಕೋ. ಔಟ್. ಅವ್ರನ್ನ ಬಿಟ್ಟು ಇವ್ರ ಹೆಸರೇನೋ ಬೋಂಡ. ಡ್ಯಾಡಿ, ಕಾಫಿ ಕುಡಿರಿ. ಡ್ಯಾಡಿ, ಕಾಫಿ ಕುಡಿರಿ. ನೀನ್ ಊರಿಗೆ ಬರ್ತೀಯ ಅಂದ್ರೆ ಕುಡಿತೀನಿ. ಇವಾಗ ಊರಿಗೆ ಯಾಕೆ ಡ್ಯಾಡಿ? ಅಲ್ಲಿ ನಮ್ಮ ಹೊಲನ ಮಾರಾಟಕ್ಕೆ ಇಡ್ತೀನಿ. ಒಳ್ಳೆ ರೇಟ್ ಸಿಕ್ಕಿದ್ರೆ ಮಾರೋಣ. ನಾನು ಬೇಡ ಅಂತ ಹೇಳಿದ್ನಲ್ಲ ಡ್ಯಾಡಿ. ನಾನ್ ಬೇಕು ಅಂತಿದ್ದೀನಿ. ನನ್ನ ಮಾತು ಕೇಳಿ ಡ್ಯಾಡಿ. ದೊಡ್ಡವನ್ ನಾನು. ನನ್ ಮಾತ್ ನೀನ್ ಕೇಳ್ಬೇಕಾ? ನಿನ್ ಮಾತ್ ನಾನ್ ಕೇಳ್ಬೇಕಾ? ಹಾಗಲ್ಲ ಡ್ಯಾಡಿ. ಅಷ್ಟೇ ಬಿಡು. ಸ್ವಂತ ಮಕ್ಕಳು ನನ್ ಮಾತ್ ಕೇಳಲ್ಲ. ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ನೀನು ನನ್ ಮಾತ್ ಕೇಳಲ್ಲ. ನನ್ ಕಷ್ಟ ಯಾರಿಗೂ ಅರ್ಥ ಆಗಲ್ಲ. ರಾತ್ರಿ ನಿಮ್ಗೆಲ್ಲ ಹೇಳಿದ್ನಲ್ಲ ಡ್ಯಾಡಿ. ನನಗಂತೂ ಆ ಊರಲ್ಲಿ ನೀವಿರೋದು ನನಗಿಷ್ಟನೇ ಇಲ್ಲ.
ಏನೋ ನಿಮಗೆ ವ್ಯವಸಾಯ ಇಷ್ಟ ಅಂತ ಅಲ್ವಾ ಆ ಊರಲ್ಲಿರೋ ಕೇಳಿದ್ ನಿಮಗೆ. ಬೇಕಿದ್ರೆ ಇವತ್ತಿಂದ ನೀವು ನಮ್ಮ ಜೊತೆನೇ ಇದ್ಬಿಡಿ. ಆ ಹೊಲ ಮಾರಿ ನಿಮ್ ಜೊತೆನೆ ಇರ್ತೀನಿ. ಹೊಲ ಮಾರೋದಕ್ಕೆ ನಾನೊಪ್ಪಲ್ಲ. ಸರಿ, ನನ್ನ ಜೊತೆ ಊರಿಗೆ ಬಂದ್ಬಿಡಿ. ಇಲ್ಲಿ ನಿಮ್ಗೇನ್ ಕೆಲಸ ಇಲ್ವಲ್ಲ, ಎಲ್ಲ ಒಟ್ಟಿಗೆ ಅಲ್ಲೇ ಇರೋಣ. ಡ್ಯಾಡಿ ಬೇಡ, ಅಣ್ಣ ಅಖಿಲ್ ಇಬ್ರು ಅಪಾರ್ಥ ಮಾಡ್ಕೊಳ್ತಾರೆ. ಅವ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ ಅಭಿ? ಯೋಚನೆ ಮಾಡೋದಕ್ಕೆ ನನಗೆ ಅವ್ರು ಮಾತ್ರ ಇರೋದು ಡ್ಯಾಡಿ. ಇಲ್ಲಿ ನೋಡು ಅಭಿ, ಈ ಒಳ್ಳೆತನನೇ ಬೇಡ ಅನ್ನೋದು. ಅವ್ರಿಗೆ ನಿನ್ ಬಗ್ಗೆ ಯೋಚನೆ ಇಲ್ಲ, ನೀನ್ ಅವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿನ್ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡು, ನನ್ನ ಬಗ್ಗೆ ಯೋಚನೆ ಮಾಡು. ಊರಲ್ಲಿ ಹಾಯಾಗಿರ್ಬಹುದು, ನೆಮ್ಮದಿಯಿಂದ ಬದುಕಬಹುದು. ಡ್ಯಾಡಿ ಸಾರಿ, ನಾನ್ ಬರಲ್ಲ. ಹೋಗೋಣ ಡ್ಯಾಡಿ, ನಮ್ಮೂರ್ ನೋಡಿ ತುಂಬಾ ದಿನ ಆಗೋಯ್ತು. ಹೌದು ಡ್ಯಾಡಿ, ಹೇಗಿದ್ರು ನಮ್ಗೀಗ ಹಾಲಿಡೇಸ್ ಅಲ್ವಾ, ಊರಿಗೆ ಹೋಗಿ ಎಂಜಾಯ್ ಮಾಡೋಣ. ನೀ ಊರಿಗೆ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ ಅಭಿ, ನಿಮ್ಮನ್ನ ಕರ್ಕೊಂಡೇ ಹೋಗ್ತೀನಿ. ಏನಮ್ಮ ಅಭಿಗ್ ಇಷ್ಟೊಂದು ಹಠ? ಹೇಗ್ ಬದಲಾಯಿಸೋದು? ಅದನ್ನ ನನ್ನ ಕೇಳಿದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ಮಾವ? ಅವ್ರನ್ನ ಬೆಳೆಸಿರೋ ನಿಮ್ಗೆ ಆ ವಿಷಯ ಚೆನ್ನಾಗ್ ಗೊತ್ತು. ಹಾಗಲ್ಲಮ್ಮ, ನೀನ್ ಹೇಳಿದ್ರೆ ಅಭಿ ಕೇಳ್ತಾನೆ. ನನ್ಗೋಸ್ಕರ ಅವನ ಉಪ್ಸಮ್ಮ. ನೀವ್ ಹೇಳಿದ್ರೇನೆ ಕೇಳಲಿಲ್ಲ, ಇನ್ ನಾನ್ ಹೇಳಿದ್ರೆ ಹೇಗ್ ಕೇಳ್ತಾರ ಮಾವ? ಏನ್ ತಾಯಿ, ನೀನು ಕೂಡ ನನ್ನ ಸತಾಯಿಸ್ತಾ ಇದೀಯಾ? ನೀವು ಗಂಡ ಹೆಂಡತಿ ಇಬ್ರು ಒಂದೇ ಅಂತ ನಿರೂಪಿಸ್ಬಿಟ್ಟಲ್ಲಮ್ಮ. ಹಾಗೇನಿಲ್ಲ ಮಾವ, ನಿಜವಾಗ್ಲೂ ಅವ್ರನ್ನ ಸ್ವಲ್ಪ ದಿನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ಬೇಕು ಅಂತ ನನಗೂ ಆಸೆನೆ. ಈ ಜಗಳದಿಂದ ಅವ್ರನ್ನ ದೂರ ಕರ್ಕೊಂಡು ಹೋಗದೆ ಇದ್ರೆ ಅವರು ನೆಮ್ಮದಿಯಿಂದ ಇರಕ್ಕಾಗಲ್ಲ ಮಾವ. ಅದಕ್ ನಮ್ಮೂರೇ ಬೆಸ್ಟ್ ಅಮ್ಮ. ಹಸಿರಾದ ಹೊಲ, ಸ್ವಚ್ಛವಾದ ಗಾಳಿ, ಹಸುಗಳು, ಕಲ್ಮಶ ಇಲ್ದಿರೋ ಮನುಷ್ಯರು. ಎಷ್ಟೇ ಮಾನಸಿಕ ಒತ್ತಡ ಇದ್ರೂ ಕ್ಷಣದಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ಅಲ್ವೇನಮ್ಮ, ಇಲ್ಲಿ ಎಷ್ಟು ದೊಡ್ಡ ಜಗಳ ಆದ್ರೂ ಅಲ್ಲಿಗೆ ಹೋಗಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀನಿ. ನಿಮ್ಮನ್ನ ಊರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರಲ್ಲಿ ನನ್ನ ಸ್ವಾರ್ಥನೂ ಇದೆಯಮ್ಮ. ಅಭಿನ ನನ್ನ ಕೈಯಾರೆ ಬೆಳೆಸ್ದೆ ಅಭಿ ಕಷ್ಟಪಡ್ತಿದ್ರೆ ನಂಗೆ ನೋಡಕ್ಕಾಗಲ್ಲಮ್ಮ. ಭಾಸ್ಕರ್, ಅಖಿಲ್, ಹಾರಿಕಾ, ಅಭಿಗೆ, ನಿನ್ ಮಕ್ಕಳಿಗೆ ಎಷ್ಟು ನೋವು ಮಾಡಿದ್ದಾರೆ ಅಂತ ನನಗ್ ಗೊತ್ತಮ್ಮ. ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದ್ಯಮ್ಮ. ತಪ್ಪೆಲ್ಲ ನಂದೇ ಅಂತ ಅನ್ಸ್ತಿದೆ. ಪಶ್ಚಾತ್ತಾಪದಲ್ಲಿ ನಿನ್ನ ಕೇಳ್ಕೊತಿದ್ದೀನಮ್ಮ. ಅಭಿನ ಊರಿಗೆ ಕರ್ಕೊಂಬ ತಾಯಿ. ಹಾಗೆ ಆಗ್ಲಿ ಮಾವ. ಏನ್ ಮಾಡಿದ್ರೆ ಅವ್ರು ಒಪ್ಕೋತಾರೆ ಅಂತ ನನಗ್ ಗೊತ್ತು. ಹಾಗಾದ್ರೆ ನೀವು ಊರಿಗೆ ಬರ್ತಿದ್ದೀರಲ್ಲಮ್ಮ? ನಾವು ಊರಿಗೆ ಹೋಗ್ತಿದೀವಿ. ಅನು, ಕೀರ್ತಿ, ರಾಕಿ, ನೀವು ಕೂಡ ನನಗೆ ಹೆಲ್ಪ್ ಮಾಡ್ಬೇಕು. ನಾವೇನ್ ಮಾಡ್ಬೇಕು ಮಮ್ಮಿ? ಏನ್ ಮಾಡ್ಬೇಕು ಹೇಳು ಮಮ್ಮಿ, ಮಾಡ್ತೀವಿ. ಹೇಳು ಮಮ್ಮಿ, ನಾವೇನ್ ಮಾಡ್ಬೇಕು? ಆಟ ಆಡ್ತಿದ್ದೀರಾ? ಬಾಯಿ ಮುಚ್ಕೊಂಡು ಬುಕ್ಸ್ ತಗೊಂಡು ಓದಿ. ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಸೀಲ್ ಬಿಡ್ತೀನಿ. ತಂಗಿರ್ ಹೇಳೋದ್ರಲ್ಲಿ ತಪ್ಪೇನಿದೆ ಮಮ್ಮಿ? ಮುಚ್ಚು ಬಾಯ್. ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ತರ ನೀನ್ ಇವ್ರಿಗೆ ಸಾಕ್ಷಿನಾ? ಅಲ್ಲ, ಏನ್ ಅನ್ಕೊಂಡಿದ್ದೀರಾ ನೀವು? ಅಲ್ಲ, ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಏನ್ರಿ ಮಕ್ಕಳ ಮೇಲೆ ಹಾಗೆ ರೇಗಾಡ್ತಾ ಇದ್ದೀರಾ? ನೋಡ್ರಿ,
ಇವ್ರ ವಯಸ್ಸೇನು, ಇವ್ರ ಮಾತಾಡೋ ಮಾತೇನು, ಹೇಳಿದ ಮಾತ್ ಕೇಳ್ದೆ ನನಗೆ ಎದುರುತ್ರ ಕೊಡ್ತಿದ್ದಾರೆ. ಅಲ್ಲ ರೀ, ಅಂತದ್ ಏನ್ರಿ ಮಾಡಿದ್ರು? ಇವ್ರ ಮಾತ್ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ರೀ. ತಾತನ್ ಜೊತೆ ನಾವ್ ಹೇಗೂ ಊರಿಗೆ ಹೋಗ್ತಾ ಇಲ್ವಲ್ಲ, ಇಲ್ಲೇ ಇರ್ತೀವಲ್ಲ, ಇಲ್ಲಿದ್ರೆ ನಮಗೆ ಬೋರ್ ಆಗತ್ತೆ, ನಾವು ನಮ್ಮ ಅಜ್ಜಿ ಮನೆಗ್ ಹೋಗ್ತೀವಿ ಅಂತ ಈ ಅನುಕೀರ್ತಿ ಹಠ ಮಾಡ್ತಿದ್ದಾರೆ ರೀ. ಹೌದು ಡ್ಯಾಡಿ, ಹಾಲಿಡೇಸ್ ಅಲ್ಲಿ ಮನೇಲಿರಕ್ಕೆ ಬೋರಿಂಗ್ ಆಗಿದೆ. ನಮ್ ಫ್ರೆಂಡ್ಸ್ ಎಲ್ಲ ಟೂರ್ ಹೋಗ್ತಿದ್ದಾರೆ. ನಮ್ ಕ್ಲಾಸ್ಮೇಟ್ಸ್ ಪಿಂಕಿ, ಶ್ರಾವ್ಯ, ಪ್ರಣತಿ ಎಲ್ರೂ ಟ್ರಿಪ್ ಹೋಗ್ತಿದ್ದಾರೆ ಡ್ಯಾಡಿ. ಕೇಳಿದ್ರಲ್ಲ, ಇವಾಗ ಈ ರಾಕಿನು ಇವ್ರನ್ನ ನೋಡ್ಕೊಂಡು ನಾನು ಅಜ್ಜಿ ತಾತನ್ ಮನೆಗ್ ಹೋಗ್ತೀನಿ ಅಂತಿದ್ದಾನೆ. ಇವ್ರ ಜೊತೆ ನನಗೆ ಹೇಗಕ್ ಆಗ್ತಿಲ್ಲ ರೀ. ನಾವು ಅಜ್ಜಿ ತಾತ ಮನೆಗೆ ಹೋದ್ರೆ ತಪ್ಪೇನು? ಯಾವಾಗ್ಲೂ ಇದೇ ಮನೇಲಿ ಇರ್ಬೇಕಾ? ಇರ್ಬೇಕು. ನೀವು ಎಲ್ಲಿಗೂ ಹೋಗ್ಬಾರ್ದು. ಗೂಡಲ್ಲಿರೋ ಕಾಗೆ ಮರಿ ಹಾಗೆ, ಜೈಲಲ್ಲಿರೋ ಕಳ್ಳರ್ ಹಾಗೆ ಇದೇ ಮನೇಲೇ ಇರ್ಬೇಕು. ನಿಮಗೆ ಹಾಲಿಡೇಸ್ ಇಲ್ಲ, ಹ್ಯಾಪಿ ಡೇಸು ಇಲ್ಲ, ಓನ್ಲಿ ಹೌಸ್ ಡೇಸ್. ಅರ್ಥ ಆಯ್ತಾ? ವೇಟ್ 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 ಓಸೋರ, ವೇಟ್ ವೇಟ್. ಅನುಕೀರ್ತಿ, ನೀವು ಹೋಗಿ ನೀವು ಲಗೇಜ್ನ ಪ್ಯಾಕ್ ಮಾಡ್ಕೊಳ್ಳಿ. ರಾಕಿ, ನೀನು ಹೋಗಿ ಪ್ಯಾಕ್ ಮಾಡ್ಕೋ. ಅಂದ್ರೆ ಅವ್ರನ್ನ ಅವ್ರ ಅಜ್ಜಿ ಮನೆ ಕಳಿಸ್ತಿದ್ಯಾ ಅಭಿ? ಮಕ್ಕಳನ್ನ ಬಿಟ್ಟು ನೀವಿರ್ತೀರಾ? ನಾವು ಕೂಡ ಮಕ್ಕಳ ಜೊತೆ ಇರ್ತೀವಿ ಡ್ಯಾಡಿ. ಇಷ್ಟೊತ್ತು ಊರಿಗೆ ಹೋಗೋದ್ ಬೇಡ ಅಂದ್ರಿ, ಈಗ ಥಟ್ಟಂತ ಒಪ್ಕೊಂಡ್ಬಿಟ್ರಲ್ಲ. ನಿಮಗೆ ಮಕ್ಕಳಿಗೆ ಇಷ್ಟ ಆಗಿರುವಾಗ ನಾನ್ಯಾಕೆ ಬೇಡ ಅಂತ ಹೇಳಿ? ನನಗೇನ್ ಇಷ್ಟ ಇಲ್ಲ ಬಿಡಿ, ಮಕ್ಳೇ ಇಷ್ಟಪಟ್ಟಿದ್ದು. ಸಾಕ್ ನಿಮ್ಮ ಪರ್ಫಾರ್ಮೆನ್ಸು. ಇದೆಲ್ಲ ನಿಮ್ ಪ್ಲಾನ್ ಅಂತ ನನಗೆ ಗೊತ್ತು. ಚೆನ್ನಾಗೇ ಮ್ಯಾನೇಜ್ ಮಾಡಿದ್ನಲ್ಲ, ಹೇಗ್ ಸಿಕ್ಕಾಕೊಂಡೆ? ನಿಮ್ ಓವರ್ ಆಕ್ಟಿಂಗ್ ಇಂದ ಸಿಕ್ಕಾಕೊಂಡ್ರಿ. ಓವರ್ ಆಕ್ಟಿಂಗಾ? ಹಾ, ನಿಮ್ಗೆ ಎಷ್ಟೇ ಕೋಪ ಬಂದ್ರು ರಾಕಿಗೆ ಬೈತೀರಾ ಹೊರತು ಅನುಕೀರ್ತಿನ ಯಾವತ್ತೂ ಏನೂ ಅನ್ನಲ್ಲ. ಅಲ್ಲೇ ಸಿಕ್ಕಾಕೊಂಡ್ರಿ ನೀವು. ಆಗ್ಲೇ ನಿಮ್ಗೆ ಡ್ಯಾಡಿ ಥ್ಯಾಂಕ್ ಯು ಅಂತ ಹೇಳಿದಾಗ್ಲೇ ಆ ಡೌಟ್ ಕೂಡ ಕನ್ಫರ್ಮ್ ಆಗೋಯ್ತು. ಊರಿಗೆ ಹೋಗ್ಬೇಕು ಅಂತ ಅನಿಸ್ತಿದೆ ಅಂತ ನೀವು ಒಂದು ಮಾತು ಹೇಳಿದ್ರೆ ಸಾಕು, ನಾನು ಬೇಡ ಅಂತ ಹೇಳ್ತಾ ಇದ್ನ ಹೊಸೋರೆ. ನನಗೋಸ್ಕರನೋ ಮಕ್ಳಿಗೋಸ್ಕರನೋ ಅಲ್ಲ ರೀ, ನಿಮಗೋಸ್ಕರ ನಾವು ಊರಿಗೆ ಹೋಗ್ಬೇಕು. ನಿಮಗೀಗ ಹೊಸ ಗಾಳಿ, ಹೊಸ ಜಾಗದ ಅವಶ್ಯಕತೆ ಇದೆ. ಆ ಊರಲ್ಲಿ ಸ್ವಚ್ಛವಾದ ಗಾಳಿ, ಶುದ್ಧವಾದ ವಾತಾವರಣ, ಹಸಿರಾದ ಹೊಲ ನಿಮ್ಗೆ ಮನಃಶಾಂತಿ ಕೊಡುತ್ತೆ. ಮಕ್ಕಳ ರಜೆ ಪೂರ್ತಿ ಆದ್ಮೇಲೆ ಅಲ್ಲಿಂದ ಬಂದ್ಬಿಡೋಣ. ಆದ್ರೆ ಡ್ಯಾಡಿ ನಮಗೋಸ್ಕರ ಹೊಲ ಮಾರ್ತೀನಿ ಅಂತ ಹೇಳ್ತಿದಾರಲ್ಲ. ಮಾವನವ್ರಿಗೆ ಹೇಗ್ ಸಮಾಧಾನ ಮಾಡ್ಬೋದು ಅಂತ ನಿಮಗ್ ಗೊತ್ತಲ್ವಾ? ನಾವು ಊರಿಗೆ ಹೋಗ್ತಿರೋದು ಮಕ್ಕಳ ಜೊತೆ ಹಾಯಾಗಿ ಕಾಲ ಕಳಿಯಕ್ಕೆ, ದುಡ್ಡುಗೋಸ್ಕರ ಅಲ್ಲ. ಇದನ್ ಮಾತ್ರ ನೀವು ಮನ್ಸಲ್ಲಿಟ್ಕೊಳ್ಳಿ. ಹೋಗಿ ಲಗೇಜ್ನ ಪ್ಯಾಕ್ ಮಾಡ್ಕೊಳ್ಳಿ, ಬೇಗ ಹೊರಡೋಣ. ಊರಿಗೆ ನೀವು ಬರ್ತಿದ್ದೀರಾ? ಹಾಗಿದ್ರೆ ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನಾನು ಹಾಗೆ ಹೊಲದ ಕಡೆ ಹೋಗಿ ಬರ್ತೀನಿ, ನೀರು ಬಿಡಬೇಕು. ನಾನು ಹೋಗ್ತೀನಿ ಬಿಡಿ ಡ್ಯಾಡಿ. ನನ್ನ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದ್ಯಾ, ಇಲ್ಲ ಹೊಲ ನೋಡ್ಬೇಕು ಅಂತ ಹೇಳ್ತಿದ್ಯಾ? ಈ ವಯಸ್ಸಲ್ಲೂ ಕೂಡ ಹೊಲದ ಮೇಲೆ ನೀವು ಇಟ್ಟಿರೋ ಪ್ರೀತಿ ನೋಡಿ ಹೇಳ್ತಾ ಇದ್ದೀನಿ. ಆ ಪ್ರೀತಿ ನಿಮ್ಗೆ ಸದಾ ಹೀಗೆ ಇರಬೇಕು. ಮಣ್ಣಿಗೂ ಮನುಷ್ಯನಿಗೂ ಯಾವತ್ತೂ ಸಂಬಂಧ ಇದ್ದೇ ಇರುತ್ತಲ್ಲ ಅಭಿ. ಆ ಸಂಬಂಧನ ಯಾವತ್ತೂ ಕಳ್ಕೋಬಾರ್ದು ಡ್ಯಾಡಿ, ಕೊನೆವರೆಗೂ ಉಳಿಸ್ಕೋಬೇಕು. ಸುತ್ತಲೂ ಇರೋರ್ ಜೊತೆ ಮನುಷ್ಯನ ಸಂಬಂಧ ಕಳೆದು ಹೋದಾಗ ಮಣ್ಣಿನ ಜೊತೆ ತಾನೇ ಮನುಷ್ಯ ಸಂಬಂಧ ಬೆಳೆಸ್ಕೋಬೇಕು. ಆ ಮಣ್ಣಿಗೂ ಅಷ್ಟೇ ಮನುಷ್ಯ ಅಂದ್ರೆ ತುಂಬಾ ಪ್ರೀತಿ. ಮನುಷ್ಯನ್ನ ತನ್ನೊಳಗೆ ಸೇರಿಸ್ಕೊಳ್ಳುತ್ತೆ, ಕಷ್ಟಗಳನ್ನ, ನೋವನ್ನ ಮರೆಸುತ್ತೆ, ಅಮ್ಮನ ಹಾಗೆ ಲಾಲಿ ಹಾಡಿ ನಿದ್ದೆ ಮಾಡಿಸುತ್ತೆ. ನೀವ್ ಏನ್ ಹೇಳ್ತಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ತಾತ. ನನ್ನ ತರಾನೇ ನಿಮ್ಮ ಅಪ್ಪನೂ ಹೊಲಕ್ಕೋಗಿ ವ್ಯವಸಾಯ ಮಾಡ್ತಾನಂತೆ ರಾಕಿ. ಹೌದಾ ಡ್ಯಾಡಿ? ಹಾಗಾದ್ರೆ ನಿಮ್ ಜೊತೆ ನನ್ನನ್ನು ಹೆಲ್ಪ್ ಕರ್ಕೊಂಡು ಹೋಗಿ, ನಾನು ವ್ಯವಸಾಯ ಮಾಡ್ತೀನಿ. ನಾವೂನು ಜೊತೆಗೆ ಬರ್ತೀವಿ. ಬೇಡಮ್ಮ,
ಇವತ್ತು ನೀವು ರೆಸ್ಟ್ ತಗೊಳ್ಳಿ, ನಾಳೆ ಖಂಡಿತ ಕರ್ಕೊಂಡು ಹೋಗ್ತೇನೆ. ಹೊಸವ್ರೆ, ನೀವು ಹೋಗಿ ಬೇಗ ಅಡುಗೆ ಮಾಡಿ, ಮಕ್ಕಳಿಗೆ ಡ್ಯಾಡಿಗೆ ಹಸುವಾಗಿರ್ಬೇಕು. ನೀನು ಬೇಗ ಹೋಗ್ಬಾ ಅಭಿ, ಹೊಲನು ಒಣಗೋಗ್ತಿರುತ್ತೆ, ನೀರ್ ಹಾಕ್ಬೇಕು. ಸರಿ ಡ್ಯಾಡಿ, ಹೋಗಿ ಬರ್ತೀನಿ ಹೊಸವ್ರೆ. ನೋಡ್ದೇನಮ್ಮ, ಒಬ್ಬ ಒಳ್ಳೆ ವ್ಯಕ್ತಿ ಮಣ್ಣಿನ ಮಗನ ಹಾಗೆ ಹೋಗ್ತಿದ್ದಾನೆ. ಮಮ್ಮಿ, ಟಾಟಾ. ಏನ್ ಡ್ಯಾಡಿ ಈ ಗೆಟಪ್ಪು? ಮೀನಿಗೆ ಈಜೋದ್ ಕಲ್ಸ್ಬೇಕಾ, ಹಕ್ಕಿಗೆ ಆಕಾಶದಲ್ಲಿ ಹಾರೋದ್ ಕಲ್ಸ್ಬೇಕಾ ರಾಕಿ? ನಿಮ್ ಡ್ಯಾಡಿಗೆ ಹುಟ್ಟದಾಗಿಂದಾನೆ ವ್ಯವಸಾಯ ಗೊತ್ತು. ಈ ವಿಷಯ ನೀವ್ ನನಗ್ ಹೇಳೇ ಇರ್ಲಿಲ್ವಲ್ಲ ರೀ? ಅಂತ ಸಂದರ್ಭ ಯಾವತ್ತೂ ಬಂದೇ ಇಲ್ಲ ರೀ. ನಾನು ಹೊಲಕ್ಕೆ ಹೋಗಿ ಬರ್ತೇನೆ. ಊಟಕ್ಕೆ ಮನೆಗ್ ಬರ್ತೀರಾ ಅಲ್ವಾ? ಅಭಿ ಹೋಗ್ತಿರೋದು ಆಫೀಸ್ಗಲ್ಲಮ್ಮ, ಹೊಲಕ್ಕೆ. ನಿಮ್ ಜೊತೆ ನಾವು ಬರ್ತೀವಿ ಡ್ಯಾಡಿ. ಬೇಡಮ್ಮ, ತುಂಬಾ ಬಿಸಿಲಿರುತ್ತೆ ಅಲ್ಲಿ. ಏನ್ ಪರವಾಗಿಲ್ಲ ಡ್ಯಾಡಿ, ಬರ್ತೀವಿ. ಇಷ್ಟು ದಿನ ನಿಮ್ ನೆರಳಲ್ಲೇ ಇದ್ದು ಸಡನ್ ಆಗಿ ಬಿಸಿಲಿಗೆ ಬರ್ತೀನಿ ಅಂತಂದ್ರೆ ಡಿಹೈಡ್ರೇಷನ್ ಆಗುತ್ತೆ, ಸನ್ ಸ್ಟ್ರೋಕ್ ಆಗ್ಬಹುದು. ಬೇಡ. ಓಕೆ ಡ್ಯಾಡಿ, ಸಂಜೆ ಮನೆಗ್ ಬರುವಾಗ ನಮ್ಗೇನಾದ್ರೂ ತಗೊಂಬನ್ನಿ. ಓಕೆ ರಾಕಿ, ಎಲ್ಚೆ ಹಣ್ಣು, ತಾಟನಿಂಗು, ಬೇಲದ ಹಣ್ಣು, ಕಳವೆ ಹಣ್ಣ ತಗೊಂಡ್ ಬರ್ತೀನಿ. ನಮ್ಮ ಹೊಲದ ಹತ್ರ ತುಂಬಾ ಇವೆ ಅವು. ಅದ್ಯಾವ ಫ್ರೂಟ್ಸ್ ಡ್ಯಾಡಿ? ನಾವ್ ಕೇಳೇ ಇಲ್ವಲ್ಲ. ಹೌದು ಡ್ಯಾಡಿ, ನಮ್ಗೆ ಮ್ಯಾಂಗೋ, ಆಪಲ್ಸ್, ಗ್ರೇಪ್ಸ್ ತರ ಫ್ರೂಟ್ಸ್ ಗೊತ್ತು, ಆದ್ರೆ ನೀವ್ ಹೇಳಿದ್ ನಮ್ಗೊಂದು ಗೊತ್ತಿಲ್ಲ. ಅದು ಹಳ್ಳಿ ಕಡೆ ಸಿಗೋ ಹಣ್ಣುಗಳಮ್ಮ. ತುಂಬಾ ಒಳ್ಳೆ ವಿಟಮಿನ್ಸು, ಪ್ರೋಟೀನ್ಸು, ಕ್ಯಾಲರೀಸು ಎಲ್ಲ ಇರುತ್ತೆ. ಅದ್ರ ಜೊತೆಗೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ. ಸಿಟಿಲಿ ಹುಟ್ಟು ಬೆಳೆದಿರೋ ಮಕ್ಕಳು ನಮ್ಮೂರಿನ ಸಹಜ ಜೀವನದಿಂದ ದೂರ ಉಳ್ಕೊಂಡಿದ್ದಾರೆ. ಏನ್ ಮಾಡೋದು, ಕಾಲ ಹಾಗಾಗಿದೆ. ಇಲ್ಲಿಗ್ ಬಂದಿದೀವಲ್ಲ ಮಾವ, ಎಲ್ಲ ತಿಳ್ಕೊತಾರೆ. ನಾನು ಹೋಗಿ ಬರ್ತೀನಿ ಡ್ಯಾಡಿ. ಸರಿ ಅಭಿ. ಏನು ಅಂದ್ರೆ, ನಿಮಗೆ ಹೊಲದ ಹತ್ರನೇ ಊಟ ತಗೊಂಡ್ ಬರ್ಲಾ? ಓಕೆ ರೀ. ಅವರು ಇಷ್ಟು ಪ್ರೀತಿಯಿಂದ ಹೋಗ್ತಿರೋದ್ ನೋಡಿದ್ರೆ ಕೊನೆವರೆಗೂ ಇಲ್ಲೇ ಇದ್ಬಿಡ್ಬೇಕು ಅನ್ನಿಸ್ತದೆ ಮಾವ.
ಇದ್ ಬಿಡ್ರಮ್ಮ. ಆ ಸಿಟಿಲಿರೋ ಪೊಲ್ಯೂಷನ್ ಇಂದ, ಆ ಮನುಷ್ಯರ ಕಲ್ಮಶದಿಂದ ದೂರವಾಗಿ ಇಲ್ಲೇ ಇದ್ಬಿಡಿ. ಹಾಯಾಗಿ ಸಂತೋಷವಾಗಿರ್ಬೋದಮ್ಮ. ಇಲ್ಲಿ ಹತ್ರದಲ್ಲೇ ಟೌನ್ ಅಲ್ಲಿ ಸ್ಕೂಲ್ ಕೂಡ ಇದೆ. ಮಕ್ಕಳು ಓದ್ಗೆ ಯಾವ ತೊಂದ್ರೆನೂ ಆಗಲ್ಲ. ಆದ್ರೆ ಅವ್ರೇನಂತಾರೋ ಏನೋ. ನೀನ್ ಹೇಳಿದ್ರೆ ಬೇಡ ಅಂತಾನೇನಮ್ಮ. ಅಭಿನ ಈ ಊರಿಗೆ ಬರೋಕೆ ಒಪ್ಪಿಸ್ದವಳು ಇಲ್ಲೇ ಇರೋದಿಕ್ಕೆ ಒಪ್ಸೋಕ್ ಆಗಲ್ವೇನಮ್ಮ? ಒಪ್ಪಿಸ್ತೀನಿ ಮಾವ. ಯಾರಂತ ನೋಡು ಹರಿಕಾ. MLA ಅವರು ಅಖಿಲ್. ಆ ಕಾಲ್ ಪಿಕ್ ಮಾಡಿ ಸ್ಪೀಕರ್ ಆನ್ ಮಾಡು. ಹಲೋ ಸರ್. ಏನಪ್ಪ ಎಲ್ರು ಏನ್ ಮಾಡ್ತಾ ಇದ್ದೀರಾ? ಆವತ್ತಿಂದ ಇವತ್ತವರೆಗೂ ಒಂದು ಫೋನ್ ಇಲ್ಲ. ಸಾರಿ ಸರ್. ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋದಿದೇನಪ್ಪ? ಆವತ್ ನಿಮ್ಮ ಅಣ್ಣನು ನೀನು 2 ಸೈನ್ ಮಾಡಿದ್ರೆ ಇಷ್ಟೊತ್ತಿಗೆ ನಮ್ ವ್ಯಾಪಾರ ಶುರುವಾಗ್ತಾ ಇತ್ತು. ಸೆಂಟಿಮೆಂಟಿಗೆ ಮರಳಾಗಿ ಪ್ರಾಫಿಟ್ ಬರೋ ಬಿಸ್ನೆಸ್ ನ ಪಕ್ಕಕ್ಕಿಟ್ಟಿದ್ದೀರಾ. ಹಾಗೇನಿಲ್ಲ ಸರ್. ನಮ್ಮ ಮಮ್ಮಿ, ಅಣ್ಣ, ನಾನು ನಮ್ಮ ಊರಿಗೆ ಹೋಗ್ತಿದ್ದೀವಿ. ನಮ್ಮ ಲಾಯರ್ ಹತ್ರನೂ ಮಾತಾಡಿದ್ದೀನಿ. ಊರಿಗೆ ಹೋಗ್ತಿದ್ದಂಗೆ ಹೊಲ ಮಾರಾಟಕ್ಕಿಡೋದೆ. ನಿನ್ ಬಾಯಿಗೆ ಸಕ್ಕರೆ ಹಾಕ. ಎಂತ ಒಳ್ಳೆ ಸುದ್ದಿ ಹೇಳ್ದ್ಯಪ್ಪ. ಅಷ್ಟಕ್ಕೂ ನಿಮ್ ಊರ್ ಯಾವುದು? ಯಾಕೆ ಸರ್, ನೀವು ಬರ್ತೀರಾ ಹೇಗೆ? ಲೊಕೇಶನ್ ಶೇರ್ ಮಾಡ್ತೀನಿ. ನಮ್ಮ ಹೊಲನೂ ನೋಡ್ದ ಹಾಗಾಗತ್ತೆ. ಆಯ್ತು, ನಿಮ್ ಹಿಂದೆನೆ ಬರ್ತೀನಿ. ಲೊಕೇಶನ್ ಶೇರ್ ಮಾಡು. ಓಕೆ ಸರ್. ಹಾ, ಹಾರಿಕಾ, MLA ಸರ್ಗೆ ಲೊಕೇಶನ್ ಶೇರ್ ಮಾಡು. ನೋಡಪ್ಪ ಡ್ರೈವರ್, ಕಾರ್ ಯೂಟರ್ನ್ ತಗೋ. ನಾವೊಂದ್ ಹಳ್ಳಿಗೆ ಹೋಗ್ಬೇಕು. ಸರ್, ನಾವು ಊರಿಗೆ ಹೋಗೋ ಅವಶ್ಯಕತೆ ಇದೆಯಾ ಸರ್? ಚೆನ್ನಾಗಿ ಹೇಳ್ದೆ ಕಣೋ. ಎಲೆಕ್ಷನ್ ಆದ್ಮೇಲೆ ಜನರನ್ನ ಭೇಟಿ ಮಾಡಕ್ ಹೋಗದೆ ಇದ್ರು ಪರವಾಗಿಲ್ಲ. ಎಲೆಕ್ಷನ್ ಮುಂಚೆ ಖಂಡಿತ ಹೋಗ್ಬೇಕು. ಈಗ ಹತ್ರದಲ್ಲಿ ಯಾವ ಎಲೆಕ್ಷನ್ ಇಲ್ವಲ್ಲ ಸರ್. ನಾನ್ ಎಲೆಕ್ಷನ್ ಅಂದಿದ್ದು ಆ ಅಣ್ಣ ತಮ್ಮ ಹೊಲ ಮಾರಿ ಕೊಡೋ ದುಡ್ಡಿನ ಬಗ್ಗೆ. ಅದು ನಮ್ ಕೈಗೆ ಸೇರೋ ಟೈಮು ಹತ್ರ ಬಂದಿದೆ. ನಾವು ಹತ್ರ ಇದ್ದು ಅದನ್ನ ನೋಡ್ಕೊಂಡ್ವಿ ಅನ್ಕೋ, ಆದಷ್ಟು ಬೇಗ ಹಣ ನಮ್ ಕೈಗೆ ಬರುತ್ತೆ. ಅರ್ಥ ಆಯ್ತು ಸರ್. ದುಡ್ಡು ಕೈಗೆ ಬಂದ್ಮೇಲೆ, ಎಲೆಕ್ಷನ್ ಮುಗಿದ್ಮೇಲೆ ಹೇಗೆ ವೋಟರ್ಸ್ನ ಮರ್ತ್ ಬಿಡ್ತೀವೋ ಹಾಗೆ ಅಣ್ಣ ತಮ್ಮನ್ನು ದೂರ ಮಾಡ್ತೀರಾ, ಅಷ್ಟೇ ತಾನೇ? ನನ್ ಜೊತೆ ಇದ್ದು ನಿನ್ಗೂ ರಾಜಕೀಯ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ಪಿಯೆ. ಇಲ್ ನೋಡು, ಹಾಗಂತ ಜಾಸ್ತಿ ಮೈಗೆ ಹತ್ತಿಸ್ಕೋಬೇಡ. ಯಾವ ರಾಜಕೀಯ ನಾಯಕನು ಪಕ್ಕದಲ್ಲಿರೋ ಇನ್ನೊಬ್ಬ ನಾಯಕನ್ನ ಮೇಲ್ ಬರಕ್ ಬಿಟ್ಟಿರೋ ದಾಖಲೆಗಳು ಚರಿತ್ರೆಲೇ ಇಲ್ಲ. ಇವ್ರ ಮಾತ್ ಕೇಳ್ತಿದ್ರೆ ಇವ್ರೇನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ಸತ್ತೆ. ಅಭಿಯವ್ರು ಇಲ್ಲಿಗೆ ಬಂದಿರೋದು ಇವ್ರಿಗೆ ಮೊದ್ಲೇ ಗೊತ್ತಿರಬೇಕು. ಯಾವುದೇ ಜಗಳ ಆಗದಿರೋ ಹಾಗೆ ನಾನ್ ನೋಡ್ಕೋತೀನಿ. ನಾವಿಲ್ಲೇ ಇರೋಣ. ಮತ್ತೆ ಏನಾದ್ರೂ ಜಗಳ ಆದ್ರೆ ನೀನೇ ಜವಾಬ್ದಾರಿ ಅಣ್ಣ. ಖಂಡಿತವಾಗ್ಲೂ ಇವ್ರೇನೋ ಜಗಳ ಮಾಡೋದಕ್ಕೆ ಬಂದಿದ್ದಾರೆ ಅನ್ಸತ್ತೆ. ಇಲ್ಲಿ ನಿಮ್ಮ ಮಾವ ಇದಾರಲ್ಲ, ಇವ್ರ ಆಟ ಎಲ್ಲ ನಡೆಯಲ್ಲ ಬಿಡು. ನಿಮ್ಗೋಸ್ಕರನೇ ಬಂದಿದೀವಪ್ಪ. ಯಾರಪ್ಪ ನೀವು?
ಮಚ್ ಅಪ್ಪ. ನಾವು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಎಲ್ಲಿಗೆ ಸ್ವಾಮಿ? ಇದೇ ನನ್ನ ಮನೆ, ಇದೇ ನನ್ನ ಊರು. ನೀನಿಲ್ಲಿ ಅದಕ್ಕೆ ಅಲ್ಲಿ ಬೇರೆ ಬೇರೆಯಾಗಿರೋದು ದೊಡ್ಡೋನ್ಗೆ ಚಿಕ್ಕೋನ್ಗೆ ಇಷ್ಟ ಇಲ್ಲ ಅಣ್ಣ. ಓ, ನಮ್ಮಿಬ್ಬರನ್ನು ಒಂದು ಮಾಡೋಕ್ ಬಂದಿದಾರ ನನ್ನ ಸುಪುತ್ರರು. ಏನ್ ಜಯಂತಿ, ನಮ್ಮ ಮಕ್ಕಳಿಗೆ ಇಷ್ಟು ಒಳ್ಳೆ ಬುದ್ಧಿ ಯಾವಾಗ ಬಂತು? ನಾವು ಕೆಟ್ಟವರಲ್ಲಪ್ಪ. ಒಳ್ಳೆಯವ್ರು ಕೂಡ ನೀವಲ್ವಲ್ಲ. ನಿಮ್ಮ ಒಳ್ಳೆ ಬುದ್ಧಿ ಹಿಂದೆ ಇರೋ ಡೊಂಕು ಬುದ್ಧಿ ಏನು ಅಂತ ಸ್ವಲ್ಪ ವಿವರಿಸ್ತೀರಾ? ಹೇಗೆ ಪ್ರತಿ ಸಲನೂ ಅನ್ಮನಿಸ್ತೀರ ಮಾವ? ಕಣ್ಣು ಮುಚ್ಕೊಂಡು ಬಿಸಿ ಹಾಲು ಕುಡಿದು ಬೆಕ್ಕು ತಣ್ಣೀರು ನೋಡಿದ್ರು ಅನುಮಾನದಿಂದಾನೇ ನೋಡುತ್ತಂತಮ್ಮ. ಏನ್ ಮಾಡೋದು, ಅದ್ರ ಅನುಭವ ಅಂತದ್ದು, ನನ್ನ ಎಕ್ಸ್ಪೀರಿಯನ್ಸ್ ಇಂತಹದ್ದು. ನಾವು 4 ದಿನ ಇಲ್ಲೇ ಇದ್ದು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದೀವಪ್ಪ. ನಮ್ಮನ್ನ ಆಚೆ ನಿಲ್ಸೆ ಮಾತಾಡಿಸ್ತೀರಾ? ಇಲ್ಲಿಂದಾನೇ ನಮ್ಮನ್ನ ಕಳಿಸ್ಬಿಡ್ತೀರಾ? ಅಯ್ಯೋ, ನಾನು ನಿಮ್ಮಷ್ಟು ಕ್ರೂರವಾದವನಲ್ಲಪ್ಪ. ಸರಿ ಕೇಳ್ತಾನೆ. ಯೋಚನೆ ಮಾಡಿ ಭಾವ, ನಿಮ್ ಬೇಗರಿಗಿಂತ ನೀವ್ ಹೆಚ್ಚು ಅನ್ಸ್ಕೊಳ್ಳೋದ್ ಬೆಟರಾ, ಇಲ್ಲ ಜೀವನ ಪೂರ್ತಿ ನೀವು ನಿಮ್ ಬೇಗರಿಗಿಂತ ಕಮ್ಮಿಯಾಗಿ ಬದುಕೋದ್ ಬೆಟರಾ? ಅವನ್ನ ಮಂಗ ಮಾಡಿ ಗಂಡ ಹೆಂಡ್ತಿ ಚೆನ್ನಾಗಿ ಅಟ್ಟಕ್ಕೇರಿಸ್ತಿದ್ದೀರಾ. ಅವನು ಹೂ ಅಂತಾನೋ ಇಲ್ವೋ? ಏನಂತೀಯ ಅಣ್ಣ? ನೀವ್ ಹೇಳ್ತಿರೋದು ಸರಿಯಾಗೇ ಇದೆ ಅನ್ನಿಸ್ತಿದ್ಯೋ, ಆದ್ರೆ ಅಪ್ಪ ಅಭಿ ಏನಂತಾರೋ ಏನೋ. ಅದೆಲ್ಲ ನಾವು ನೋಡ್ಕೋತೀವಣ್ಣ. ಜಸ್ಟ್ ನೀನು ನಮ್ಮ ಪಕ್ಕ ಇದ್ದು ನಾವು ಹೇಳಿದಕ್ಕೆಲ್ಲ ಹೂ ಅನ್ನು ಸಾಕು. ನಿಮಗೆ ಇಷ್ಟು ತೊಂದ್ರೆನೂ ಆಗಕ್ಕೆ ಬಿಡಲ್ಲ ಭಾವ, ಎಲ್ಲ ನಾವೇ ನೋಡ್ಕೋತೀವಿ. ಓಕೆ, ಏನ್ ಮಾಡ್ತಿರೋ ಮಾಡಿ, ನಾನು ನಿಮ್ಗೆ ಸಪೋರ್ಟ್ಗಿರ್ತೀನಿ. ಇವನು ಒಪ್ಸೋಷ್ಟೊತ್ತಿಗೆ ನನ್ನ ತಲೆ ಚಿಟ್ಟು ಹಿಡ್ದೋಯ್ತು. ಅವನ್ನ ಅವಳನ್ನ ಮಕ್ಕಳನ್ನ ಇಲ್ಲಿಂದ ಖಾಲಿ ಮಾಡಿಸ್ಬೇಕು. ತುಂಬಾ ಕೆಲಸ ಇದೆ. ಆ ವಿಷಯ ನನಗ್ ಬಿಟ್ಬಿಡು ಅಖಿಲ್. ನಾನು ಆಂಟಿ ನಮ್ಮ ಚುಚ್ಚು ಮಾತಲ್ಲಿ ಅವ್ರನ್ನ ಸೂಜಿ ಹಾಕಿ ಚುಚ್ಚಿ ಓಡ್ ಹೋಗೋ ಹಾಗೆ ಮಾಡ್ತೀವಿ. ನೀನ ಹೊಲದ ಕಡೆ ನೋಡ್ಕೋ, ಅಷ್ಟೇ ತಾನೆ ಆಂಟಿ? ಏನೋ ಕಣೆ, ಆ ವಸು ಎದುರು ಬೀಳ್ತಾಳೇನೋ ಅಂತ ನನಗ್ ಭಯ ಆಗ್ತಿದೆ. ನಿಮ್ ಮಾತಿಗೆ ಅವಳು ಭಯ ಪಡ್ಬೇಕು, ಅವಳಿಗೆ ನೀವ್ ಹೆದರ್ಕೋತಿದ್ದೀರಲ್ಲ ಆಂಟಿ. ಹೌದತ್ತೆ, ನೀನು ಹಾರಿಕಾ ಸೇರಿ ಅವಳನ್ನ ಚೆನ್ನಾಗಿ ಆಟಾಡ್ಸಿ. ಹೊಲದ ವಿಷಯ ನಾನು ನೋಡ್ಕೋತೀನಿ. ಏನಿಲ್ಲ, ಜಗಳ ಮಾಡ್ತಿದಾರೆ. ಅದು ನಿಂಗೇನ್ ಗೊತ್ತಣ್ಣ? ಇವಾಗ ಜಗಳ ಮಾಡ್ತಾರೆ, ನೋಡ್ತೀರಿ. ಏನು ಕಣ್ಣೇನಾದ್ರೂ ನೆತ್ತಿ ಮೇಲಿದ್ಯಾ? ನಿಮ್ ಕಣ್ಣು ಎಲ್ಲಿಟ್ಕೊಂಡಿದ್ದೀರಾ? ನಾನು ಎಲ್ಲಿ ಹೋದ್ರೆ ಅಲ್ಲಿಗೆ ಬರ್ತೀಯಲ್ಲ. ಅದೇ ನಾನು ಹೇಳ್ತಾ ಇರೋದು. ಇದು ನಿನ್ ಮಕ್ಕಳ ಮನೆ ಅಲ್ಲ, ನನ್ ಮನೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಇದು ನನ್ನ ಮನೆ ಕೂಡ. ಈ ಮನೆಗೆ ನಾನೇ ಸೊಸೆ. ನಾನು ಈ ಮನೆ ಮಗ, ಸೊಸೆಗಿಂತ ಹೆಚ್ಚು. ನಮ್ ಮಾವನವ್ರು ಇದ್ದಿದ್ರೆ ನಿಮಗ್ ಸರಿಯಾಗಿ ಹೇಳ್ತಾ ಇದ್ರು. ನಮ್ಮಮ್ಮ ಇದ್ದಿದ್ರೆ ನಿನ್ಗೂ ಸರಿಯಾಗಿ ಹೇಳ್ತಿದ್ರು. ಜರ್ಗ
ನಿಜಾನೇ ಅಣ್ಣ. ತಾತ ಅಜ್ಜಿ ಜಗಳ ಆಡ್ತಿದ್ದಾರೆ. ನಾವು ಚಿಕ್ಕ ಮಕ್ಳ ಇಲ್ಲ ಅವರು ಚಿಕ್ಕ ಮಕ್ಳ ಅಣ್ಣ? ನಮ್ ತರ ಜಗಳ ಆಡ್ತಿದಾರಲ್ಲ. ದೊಡ್ಡೋರ್ ಕೂಡ ಚಿಕ್ಕವ್ರ ತರಾನೇ ಅಂತೆ. ಮಿಸ್ ಹೇಳಿದ್ರು. ನಾವು ಹ್ಯಾಪಿ ಆಗಿರ್ಬೇಕು ಅಂತ ಬಂದ್ವಿ. ಹೀಗ್ ತಾತ ಅಜ್ಜಿ ಜಗಳ ಆಡ್ತಿದ್ರೆ ಹೇಗಣ್ಣ? ನಾವು ಜಗಳನ ನಿಲ್ಸೋಣ, ಅಜ್ಜಿ ತಾತನ ಒಂದ್ ಮಾಡೋಣ. ನಾವಿನ್ನೂ ಚಿಕ್ಕ ಮಕ್ಳಲ್ವಾ? ನಾವ್ ಹೇಳಿದ್ರೆ ಅಜ್ಜಿ ತಾತ ಕೇಳ್ತಾರ? ನನ್ ಹತ್ರ ಒಂದ್ ಪ್ಲಾನ್ ಇದೆ. ಹಾಗ್ ಮಾಡಿದ್ರೆ ಅಜ್ಜಿ ತಾತ ಒಂದಾಗ್ತಾರೆ. ಏನ್ ಪ್ಲಾನ್ ಅಣ್ಣ? ಸೂಪರ್ ಪ್ಲಾನ್ ಅಣ್ಣ. ಈ ಪ್ಲಾನು ನಮ್ಮ ಹತ್ರನೇ ಇರ್ಬೇಕು, ಯಾರಿಗೂ ಹೇಳ್ಬೇಡಿ. ಓಕೆ ಅಣ್ಣ. ಡ್ಯಾಡಿ, ಹೊಲದಿಂದ ನಮ್ಗೋಸ್ಕರ ಏನ್ ತಂದೆ ಡ್ಯಾಡಿ? ನಮ್ಮ ಹೊಲದಲ್ಲಿ ಬೆಳೆದಿರೋ ಫ್ರೂಟ್ಸ್ನ ತಗೊಂಡಿದ್ದೀನಮ್ಮ, ತಗೊಳ್ಳಿ. ಇವೆಲ್ಲನೂ ನಿಮಗೆ ತಗೊಳ್ಳಿ. ಥ್ಯಾಂಕ್ ಯು ಡ್ಯಾಡಿ. ಹೋಗಿ. ಸ್ಟಾರ್ಟ್ ಮಾಡಿದ್ರೇನ್ರಿ? ಇನ್ನೂ ಇಲ್ಲ ರೀ, ನೀವು ಬಂದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ನನಗೋಸ್ಕರ ಕಾಯ್ಬೇಡಿ ಅಂತ ಹೇಳಿದ್ನಲ್ಲ. ಬೋನಿ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಚಾನ್ಸ್ ನನಗೆ ಕೊಡ್ತಾ ಇದ್ದೀರಾ? ನೀವಾದ್ಮೇಲೆ ನನ್ನ ಚಾಯ್ಸ್. ಅಷ್ಟಕ್ಕೂ ಅವ್ರೇನ್ ಮಾಡ್ತಿದ್ದಾರೆ? ವೆಯ್ಟ್ ಮಾಡ್ತಿದ್ದಾರೆ. ನನಗೋಸ್ಕರನಾ? ಇಲ್ಲ, ಜಗಳಕ್ಕೋಸ್ಕರ. ಹಾಗಿದ್ರೆ ನಾವೇ ಸ್ಟಾರ್ಟ್ ಮಾಡೋಣ. ಅವ್ರಿಗೆ ಚಾನ್ಸ್ ಕೊಡಬೇಕು. ಬನ್ನಿ. ಪಾಪ ಅವಳಿಗೆ ಅಭ್ಯಾಸ ಇಲ್ವಲ್ಲ ಅಭಿ? ಇನ್ಮೇಲಿಂದ ಅಭ್ಯಾಸ ಮಾಡ್ಕೊಳ್ತಾಳತ್ತೆ. ಬೇಕಾದ್ರೆ ನೀವು ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿ. ಅಯ್ಯೋ, ನನ್ ಕೈಲಾಗಲ್ಲಪ್ಪ. ಏ ಹಾರಿಕಾ, ಬಡ್ಸೆ. ಮೊದ್ಲು ಬಾಳೆ ಎಲೆ ಹಾಕಿ ನೀರ್ ಹಾಕು, ಆಮೇಲೆ ಎಲ್ಲರಿಗೂ ಗ್ಲಾಸಲ್ಲಿ ನೀರಿಡು, ಆಮೇಲೆ ಪಲ್ಯ ಹಾಕಿ ಅನ್ನ ಬಡ್ಸು. ಪರವಾಗಿಲ್ಲ ಅತ್ತೆ, ನಿಮಗೂ ಬಡ್ಸೋ ಆರ್ಡರ್ ಚೆನ್ನಾಗೇ ಗೊತ್ತು. ಅಮ್ಮ ಹಾರಿಕಾ, ನೀನು ಬಡ್ಸಕ್ ಸ್ಟಾರ್ಟ್ ಮಾಡಮ್ಮ. ಹಾರಿಕಾ, ಫಸ್ಟ್ ಯಾರಾದರೂ ರೈಸ್ ಬಡಿಸ್ತಾರಾ? ಬಡಿಸೋ ಪದ್ಧತಿ ಅದಲ್ಲ. ಫಸ್ಟ್ ಉಪ್ಪಿನಕಾಯಿ ಬಡಿಸ್ಬೇಕು. ಹಾರಿಕಾ, ಫಸ್ಟು ನೀನು ನಿನ್ನ ಗಂಡನಿಗೆ ಬಡಿಸ್ಬೇಕು. ನಿನ್ನ ಗಂಡ ಅಲ್ಲಿ ಕೂತಿದ್ದಾನೆ. ಅದನ್ನ ಬಡ್ಸು. ರೈಸ್ ಅಲ್ಲಮ್ಮ, ಪಲ್ಯ.